ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ಬಾಟಿಯ ರಾಯಭಾರಿ ವಿಚಾರದ ಬಹಳಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಸರ್ಕಾರದ ನಡೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ತಮ್ಮನ್ನ ಭಾಟಿಯ ಆಯ್ಕೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ತಮ್ಮನ್ನ 6 ಕೋಟಿ ರೂಪಾಯಿ, 2 ವರ್ಷದ ಕಾಂಟ್ರಾಕ್ಟ್ಗೆ 6 ಕೋಟಿ ರೂಪಾಯಿ. ಯಾಕೆ ಹೀಗೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದರೆ ಕರ್ನಾಟಕ ಸೋಪು ಮತ್ತು ಮಾರ್ಜಕ ನಿಗಮ ಮುಂದೆ ಪ್ರತಿಭಟನೆಗೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಇವತ್ತು ಸಭೆಯಲ್ಲಿ ಇರ್ತಾರೆ, ಹೋರಾಟವನ್ನು ಮಾಡ್ತಾರೆ. ರೂಪೇಶ್ ರಾಜಣ್ಣ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಕನ್ನಡಿಗರನ್ನೇ ರಾಯಭಾರಿಯನ್ನಾಗಿ ನೇಮಿಸಬೇಕು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ತಮನ್ನಾ ಭಾಟಿಯಾ ಯಾಕೆ ಬೇಕಿತ್ತು ಅನ್ನುವ ಪ್ರಶ್ನೆ ಇದೆ. ತಮನ್ನಾ ಒಂದು ಸಿನಿಮಾ ಮಾಡಿದ್ರೆ 3 ರಿಂದ 4 ತಿಂಗಳು ನಿರಂತರವಾಗಿ ಬ್ಯುಸಿ ಇರಬೇಕಾಗತ್ತೆ. ತಮನ್ನಾಗೆ ಬರುವಂಥ ಸಂಭಾವನೆ ಲೆಕ್ಕ ನೋಡಿದ್ರೆ ಅಬ್ಬಬ್ಬ ಅಂದರೆ ಒಂದು 3 ಕೋಟಿ ಬರ್ಬೋದು. ಒಂದು ಸಿನಿಮಾ ಮಾಡಿದ್ರೆ 3 ಕೋಟಿ ಬರ್ಬೋದೇನೋ. ಬಟ್ ಇಲ್ಲಿ ಕೈಯಲ್ಲಿ ಸೋಪ್ ಹಿಡ್ಕೊಂಡು ರಾಯಭಾರಿ ನಾನು ಅಂತ ಪೋಸ್ ಕೊಡೋಕ್ಕೆ ಅಥವಾ ಆ ಕೆಲಸನೇ ಹಾಗೆ, ಅದನ್ನು ನಾನು ಕನಿಷ್ಠವಾಗಿ ಮಾತನಾಡೋಕ್ಕೂ ಆಗೋದಿಲ್ಲ. ಕೈಯಲ್ಲಿ ಸೋಪ್ ಹಿಡ್ಕೊಳ್ಳೋಕ್ಕೇ 6 ಕೋಟಿ ಅಂದರೆ ಇದು ಒಪ್ಪೋ ಮಾತಾ ಅಂತ ಹೇಳಿ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಸರ್ಕಾರ ಬೇರೆಯದ್ದೇ ರೀತಿಯಲ್ಲಿ ವ್ಯಾಖ್ಯಾನ ಕೊಡ್ತಾ ಇದೆ. ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು 6 ಕೋಟಿ ಖರ್ಚು ಮಾಡ್ತಾ ಇದ್ದೀವಲ್ಲ, 5,000 ಕೋಟಿ ರೂಪಾಯಿಯ ಲಾಭವನ್ನು, ಟರ್ನ್ ಓವರನ್ನು ನಾವು ಗುರಿಯಾಗಿಸಿಕೊಂಡಿದ್ದೇವೆ. ಮೈಸೂರು ಸ್ಯಾಂಡಲ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ಪ್ರಾಡಕ್ಟ್ ಅಲ್ಲ, ಇಡೀ ಇಂಡಿಯಾ ಮಾತ್ರವಲ್ಲ, ಇಂಟರ್ನ್ಯಾಷನಲಲ್ಲೂ ಕೂಡ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಇದೆ. ಹೀಗಾಗಿ ನಾವು ಅದನ್ನು ಲೆಕ್ಕ ಇಟ್ಟುಕೊಂಡೇ ನಾವು ಈ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿರುವಂಥ ನಟಿಯನ್ನು ರಾಯಭಾರಿಯನ್ನಾಗಿ ನೇಮಿಸಿದ್ದೇವೆ ಅಂತ ಅವರ ಮಾತು. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಪಬೇಕೋ ಗೊತ್ತಿಲ್ಲ. ಸರ್ಕಾರ ಇದರ ವಿರುದ್ಧ, ಸರ್ಕಾರದ ನಿರ್ಧಾರದ ವಿರುದ್ಧ ಈಗ ರಾಜ್ಯದ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಂತೂ ಇದು ಭಾರಿ ಚರ್ಚೆಗೆ ಆಸ್ಪದ ಆಗಿರುವಂಥ, ಚರ್ಚೆಗೆ ಕಾರಣವಾಗಿರುವಂಥ ವಿವಾದ ಆಗಿದೆ. ಇದನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಬಟ್ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಹೋರಾಟಕ್ಕಂತೂ ಇವತ್ತು ಧುಮುಕ್ತಾ ಇದ್ದಾವೆ.